ನಮ್ಮ ಪ್ರೀತಿಯ ಸಂಜಯ್ ಅವರನ್ನು 50 ವರ್ಷಗಳು ಕಾಯ್ದು ಕಾಪಾಡಿ 50th ಬರ್ತ್ಡೇನಾ? ಹೌದಾ? ಓಕೆ 50 ವರ್ಷಗಳು ಓಕೆ 50 ವರ್ಷಗಳು ಕಾಯ್ದು ಕಾಪಾಡಿ 51ನೇ ವರ್ಷದಲ್ಲಿ ಹೆಜ್ಜೆ ಇಡಲಿಕ್ಕಾಗಿ ಸಹಾಯ ಮಾಡಿದ ದೇವರಿಗೆ ಕೃತಜ್ಞತೆಗಳು. ಪ್ರಾರ್ಥನೆಯಲ್ಲಿ ಹೋಗೋಣ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರಂ ದೇವ. ಪರಿಶುದ್ಧನು 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 ಎಂಬುದಾಗಿ ಪರಲೋಕದಲ್ಲಿ ನಿತ್ಯ ನಿರಂತರವೂ ಕೋಟಿಗಟ್ಟಲೆ ದೂತರುಗಳಿಂದ ಹಿರಿಯರು, ದೇವದೂತರು, ಪ್ರಧಾನ ದೂತರು, ಶಿರುಬರು, ಕೆರುಬರುಗಳಿಂದ ಆರಾಧಿಸಲ್ಪಡುವಂಥ ದೇವಾದಿ ದೇವನೇ, ರಾಜಾದಿ ರಾಜನೇ, ಯೇಸು ರಾಜನೇ, ಸರ್ವಶಕ್ತಿವಂತನೇ, ಸರ್ವೋನ್ನತನೇ, ಸರ್ವ ಅಧಿಕಾರಿ, ಸರ್ವ ಲೋಕಗಳನ್ನು ಮಾತಿನಲ್ಲೇ ಉಂಟು ಮಾಡಿದಂತಹ ತಂದೆಯಾದ ದೇವರೇ, ನಮ್ಮ ಒಳ್ಳೆಯ ಕುರುಬನೇ, ಪ್ರಾಣ ಪ್ರಿಯನೇ ಯೇಸುವೆ, ಮತ್ತೊಂದು ಆವರ್ತಿ ಸಾಯಂಕಾಲ ಸಮಯದಲ್ಲಿ ನಿಮ್ಮ ನಾಮವನ್ನು ಕೊಂಡಾಡಿ ಘನಪಡಿಸಿ ಮಹಿಮೆಪಡಿಸೋ ಭಾಗ್ಯವನ್ನು ಕೊಟ್ಟಿದ್ದೀರಪ್ಪ. ನಿಮ್ಮ ಸ್ತೋತ್ರ. ವಿಶೇಷವಾಗಿ ಈ ದಿನ ನಿನ್ನ ಪುನರುತ್ಥಾನವಾದ ದಿನವಾಗಿದ್ದು ಸ್ವಾಮಿ, ಈ ದಿನದಲ್ಲಿ ಮಾನವಾಳಿಗಾಗಿ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ದೇವ ಮನುಷ್ಯರನ್ನು, ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ಬಂದಂಥ ದೇವರೇ, ನನಗಾಗಿ ನಮಗಾಗಿ ತಮ್ಮ ಪ್ರಾಣವನ್ನು ಶಿಲುಬೆಯಲ್ಲಿ ಸಮರ್ಪಿಸಿಕೊಂಡಂಥ ದೇವರು, ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತವಾಗಿ ಪುನರುತ್ಥಾನನಾಗಿ ಮರಣವನ್ನು ಗೆದ್ದುಕೊಂಡು ಬಂದಂಥ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಪ್ಪ. ಈ ದಿನ ದೇವ, ನಮ್ಮ ಪ್ರಿಯ ಸಂಜಯ್ ಅವರು ಹುಟ್ಟು ಹಬ್ಬದ ದಿನ ಸ್ವಾಮಿ. ನಿನ್ನೆ ದಿನವೆಲ್ಲ, ಮೊನ್ನೆ ದಿನವೆಲ್ಲ ಕೂಡ ಪ್ರಯಾಣದಲ್ಲಿ ಜೊತೆಗಾರನಾಗಿದ್ದು ಸುರಕ್ಷಿತವಾಗಿ ಬಳ್ಳಾರಿ ಪಟ್ಟಣಕ್ಕೆ ಕರೆತಂದಿದ್ದಕ್ಕಾಗಿ ನೀವು ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಹಾಗೂ ಈ ದಿನದಲ್ಲಿ ಉದಯ ಕಾಲದಿಂದ ಇಲ್ಲಿವರೆಗೆ ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿದ್ದೀರಿ, ನಿಮ್ಮ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಈ ದಿನ ಆಚರಿಸ್ಕೊಳ್ಳಿಕ್ಕಾಗಿ ನಾವೆಲ್ಲರೂ ಕಾತುರದಿಂದ ನಾವು ಕಾದಿದ್ದೀವಪ್ಪ. ನಿಮಗೆ ಸ್ತೋತ್ರ ಸ್ವಾಮಿ. ಇಲ್ಲಿ ಬಂದಿರೋ ಪ್ರತಿ ಮಕ್ಕಳು, ಪ್ರತಿಯೊಬ್ಬರನ್ನು ನಿನಗೊಪ್ಪಿಸ್ಕೊಡ್ತಾ ಇದ್ದೀನಪ್ಪ. ವಿಶೇಷವಾಗಿ ಅಮ್ಮನಿಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಅಮ್ಮನನ್ನು ಪ್ರೀತಿಸಿಕೊಟ್ಟಂಥ 2 ಮಕ್ಕಳು ಸ್ವಾಮಿ, ಬಾಬುಗಾಗಿ, ಜಾಯ್ಗಾಗಿ, ಅವ್ರ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೀನಿ. ಹಾಗೂ ನಮ್ಮ ಅಣ್ಣನವರು ಪ್ರಿಯ ಭದ್ರಾಚಲಂ ಮರಿಯಮ್ಮ ಅವ್ರ ಕುಟುಂಬವನ್ನು ಕೂಡ ನಿಮ್ಗೆ ಒಪ್ಪಿಸಿಕೊಡ್ತಾ ಇದ್ವಿ. ಅಮ್ಮನವರು ಅವರನ್ನು ಪ್ರೀತಿಸಿ ಕೊಟ್ಟಂಥ ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನು ದೀವಿಸು, ಆಶೀರ್ವದಿಸು ತಂದೆ, ನಿಮ್ಮ ಸ್ತೋತ್ರ. ಹಾಗೂ ಡೇವಿಡ್ ನಾರಾಯಣ್ಗಾಗಿ ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಿದ್ದೀವಪ್ಪ. ವಿಶೇಷವಾಗಿ ಸ್ವಾಮಿ, ಈ ದಿನ ಸಂಜಯನನ್ನು ನಿಮ್ಮ ಬಲವಾದ ಕೈಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೀರಿ ತಂದೆ. ಮುಂಬರುವ ದಿನಮಾನಗಳಲ್ಲಿ ನಿಮ್ಮ ಪ್ರಿಯ ಮಗನನ್ನು ಸ್ವಾಮಿ ಅತ್ಯಧಿಕವಾಗಿ ಆಶೀರ್ವದಿಸಿರಿ. ಅವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಬಿಸ್ನೆಸ್ಸಲ್ಲಿ ಸ್ವಾಮಿ, ವ್ಯಾಪಾರಗಳಲ್ಲಿ ಜೊತೆಗಾರನಾಗಿದ್ದು ಸ್ವಾಮಿ ಲಾಭದ ಕಡೆಗೆ ನಡೆಸಿಕೊಟ್ಟು ಸಹಾಯ ಮಾಡಿರಿ ಸ್ವಾಮಿ. ನಿಮ್ಮ ಸ್ತೋತ್ರ. ನಮ್ಮ ಮಗನು ಪ್ರಯಾಣಗಳಲ್ಲಿದ್ದಾಗ ಪ್ರಯಾಣ ಸೌಕರ್ಯಗಳನ್ನು ಕೊಟ್ಟು ಸುರಕ್ಷಿತವಾಗಿ ಕರೆದುಕೊಂಡೋಗಿ ಕ್ಷೇಮವಾಗಿ ಪ್ರತಿ ಸಾರಿ ನೀವು ಮಾಡುವ ಎಲ್ಲ ಉಪಕಾರಗಳಿಗಾಗಿ, ಮೇಲುಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ ತಂದೆ, ನಿಮ್ಮ ಸ್ತೋತ್ರ. ಅಪ್ಪ, ಕೀರ್ತನೆಕಾರನು ಹೇಳ್ತಾ ಇದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ, ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ ಅಂತ ಹೇಳ್ತೀವಿ. ಹೌದು ಸ್ವಾಮಿ, ಜೀವನ ಪೂರ್ಣ ನೀವು ಮಾಡಿದ ಎಲ್ಲ ಮೇಲು ಉಪಕಾರಗಳಿಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಹೌದು ಸ್ವಾಮಿ, ಎಲ್ಲ ವೇಳೆಯಲ್ಲಿ ಕಾಪಾಡಿದಿರಪ್ಪ, ಕಾಪಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ವಿಶೇಷವಾಗಿ ಈ ಕುಟುಂಬದಲ್ಲಿರುವಂಥ ಪ್ರಿಯ ಮಗನು ರಿಷಿಕೇಶ್ಗಾಗಿ ಪ್ರಾರ್ಥಿಸ್ತೀನಿ ತಂದೆ. ಸೊಲೊಮೋನನ್ನು ನಿನಗೆ ಒಪ್ಪಿಸ್ಕೊಡ್ತಾ ಇದ್ದಾನೆ. ಆ ಮಗನು ವಿದ್ಯಾಭ್ಯಾಸದಲ್ಲಿರುವಾಗ
ಆ ಮಗನ ಜೊತೆಗಾರನಾಗಿದ್ದು ಕಾಪಾಡಪ್ಪ ದೇವ. ಒಳ್ಳೆ ಆರೋಗ್ಯ, ಆಯುಷ್ಯ, ಅಭಿಷೇಕವನ್ನು ಕೊಡು ಹಾಗೂ ಜ್ಞಾನ, ಜ್ಞಾಪಕ ಶಕ್ತಿ, ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದೆ. ಆ ಮೆಡಿಕಲ್ ಕೋರ್ಸ್ನಲ್ಲಿ ಇರುವಾಗ ಸ್ವಾಮಿ ತಕ್ಕ ರೀತಿಯಲ್ಲಿ ತಕ್ಕ ಸಮಯದಲ್ಲಿ ಮಗನಿಗೆ ಬುದ್ಧಿ, ಜ್ಞಾನ, ವಿವೇಕ, ಸಾಮರ್ಥ್ಯವನ್ನು ಕೊಟ್ಟು ಮಗನನ್ನು ಕಾಪಾಡಿ ನಡೆಸಿಕೊಡ್ಬೇಕಾಗಿ ಪ್ರಾರ್ಥಿಸ್ತೀನಿ. ಆ ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡು ತನ್ನ ಮುಂದಿನ ಜೀವಮಾನದಲ್ಲಿ ಸ್ವಾಮಿ ಸಮಾಜ ಸೇವೆ ಮಾಡಲಿಕ್ಕಾಗಿ, ವ್ಯಾಪಾರ ವ್ಯವಹಾರ ವ್ಯವಸ್ಥೆಗಳನ್ನು ನೋಡಿಕೊಂಡು ಹೋಗಲಿಕ್ಕಾಗಿ ನಿನ್ನ ಸಹಾಯ, ಸಹಕಾರ, ಸಲಹೆಗಳು ಎಷ್ಟಾದರೂ ಬೇಕು ಸ್ವಾಮಿ. ನೀವು ವಾಕ್ಯದಲ್ಲಿ ಹೇಳಿದಿರಿ, ನನ್ನನ್ನು ಬಿಟ್ಟು ನೀವೇನು ಮಾಡಲಾರಿರಿ ಅಂತ. ಹೌದಪ್ಪ, ನಿನ್ನನ್ನೇ ಆಧರಿಸಿಕೊಂಡು ನಿನ್ನನ್ನೇ ಆತುಕೊಂಡು ನಾವು ಮುಂದೆ ಹೋಗಲಿಕ್ಕಾಗಿ ಸಹಾಯ ಮಾಡು. ಸೊಲೊಮೋನ್ಗಾಗಿ ಪ್ರಾರ್ಥಿಸ್ತೀನಿ. ಆ ಪ್ರಿಯ ಮಗನನ್ನು ನೀನು ದೀವಿಸು, ಆಶೀರ್ವದಿಸು. ಆ ಮಗನ ಜೀವನದಲ್ಲಿ ಭವ್ಯವಾದ ಭವಿಷ್ಯತ್ತನ್ನು ಕೊಡು ತಂದೆ. ನಿನ್ನ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ವಿಷಯದಲ್ಲಿ ಚೋಟುಗಾಗಿ ಕೂಡ ಪ್ರಾರ್ಥಿಸ್ತೀನಪ್ಪ. ಚೋಟುಗೂ ಕೂಡ ಸ್ವಾಮಿ ವಿದ್ಯಾಭ್ಯಾಸದಲ್ಲಿ ಹೋಗುವಾಗ ವಿದ್ಯೆ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆರೋಗ್ಯ, ಆಯುಷ್ಯ, ಅಭಿಷೇಕಗಳನ್ನು ಕೊಡಪ್ಪ. ಈ ಕುಟುಂಬದಲ್ಲಿ ನಿನ್ನ ಚಿತ್ತವಿರುವುದಾದರೆ ಮಕ್ಕಳೆಲ್ಲರಿಗೆ ರಕ್ಷಣಾ ಭಾಗ್ಯವನ್ನು ಕೊಡು ತಂದೆ. ನಿನ್ನ ಸ್ತೋತ್ರ. ಹೌದು ಸ್ವಾಮಿ, ಈ ದಿನ ದೇವ ಸಂಜೆಗಾಗಿ ನೀವು ಕೊಡುಗೆಯಾಗಿ ಕೊಟ್ಟಿದ್ದೀರಿ ಸ್ವಾಮಿ. ಮೊದಲನೇ ದಿನದಲ್ಲಿ ಬಂದಿರುವಾಗ ಅಪ್ಪ ನೀನು ವಾಕ್ಯದಲ್ಲಿ ಹೇಳಿದಿ, ಫಿಯರ್ ನಾಟ್ ದೌ ಐ ಆಮ್ ವಿತ್ ಯು ಅಂತ ಹೇಳಿದಿರಿ ಸ್ವಾಮಿ. ನಾನು ನಿನ್ನ ಸಂಗಡ ಇದ್ದೀನಿ, ನೀನು ಭಯಪಡಬೇಡ ಅಂತ ಹೇಳಿದ್ದೀರಾ. ಆ ಒಂದು ವಾಗ್ದಾನದೊಂದಿಗೆ ಇವತ್ತು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಸ್ವಾಮಿ. ಸಂಜೆಯನ್ನು ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ಈ ವರ್ಷವು 365 ದಿನಗಳು ದೇವ ನೀನು ಕನಿಕರಿಸಿ ಕರುಣಿಸಿ ನೀನು ದಯಾ ಕಿರೀಟವನ್ನು ಮಗನ ಮೇಲೆ ಇಟ್ಟು ಎಲ್ಲ ವೇಳೆಯಲ್ಲಿ ತಾಯಿಯಾಗಿ ತಂದೆಯಾಗಿ ಸಮಸ್ತವೂ ಆಗಿ ಕಾಪಾಡಬೇಕಾಗಿ ನಾನು ಪ್ರಾರ್ಥಿಸ್ತೀನಿ ತಂದೆ. ನೀನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಪ್ಪ. ಈಗ ತಂದೆ, ಜೀವನದಲ್ಲಿ ನಾವು ಬಂದೀವಿ. ನಮ್ಮ ಅಪನಾ ದೇಶ, ನಮ್ಮ ಒಂದು ಸ್ವಂತ ದೇಶ ದೇವ, ಅದು ಸ್ವರ್ಗ, ಮೋಕ್ಷ, ದೇವಲೋಕ, ಪರಲೋಕ, ಹೆವೆನ್ ಅಂತ ನಾವು ಕರಿತೀವಿ, ಝನ್ ಅಂತ ಕರಿತೀವಿ, ಜನ್ನತ್ ಅಂತ ಕರಿತೀವಿ. ಅಲ್ಲಿಗೆ ಹೋಗಬೇಕಾದವರು ಸ್ವಾಮಿ. ನಾವು ಈ ಲೋಕದಲ್ಲಿರುವಂಥ ಸಮಯಗಳಲ್ಲಿ ಒಳ್ಳೆಯ ಆರೋಗ್ಯದಿಂದ ದೇವ ಸಂತೋಷದಿಂದ ಬಾಳಲು ನೀನು ಸಹಾಯ ಮಾಡಪ್ಪ. ನಮ್ಮ ಕೊನೆಯ ದಿನ ನಿನ್ನ ಸಂಗಡ ನಿನ್ನ ಜೊತೆಗೆ ಇರುವಂತೆ ದೇವ ನಮ್ಮನ್ನು ನೀವು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. 1ನೇ ಸಾರಿ ಭೂಲೋಕಕ್ಕೆ ಬಂದಿದ್ದೀರಿ, ರಕ್ಷಣಾ ಭಾಗ್ಯವನ್ನು ಕೊಟ್ಟು ಹೋಗಿದ್ದೀರಿ, ರಕ್ಷಣಾ ಮಾರ್ಗವನ್ನು ತೋರಿಸಿ ಹೋಗಿದ್ದೀರಿ. 2ನೇ ಸಾರಿ ಬರ್ತಾ ಇದ್ದೀರಿ ಅಪ್ಪ. ಪರಿಶುದ್ಧರನ್ನು ಲಾರ್ಡ್, ಯು ಆರ್ ಗೋಯಿಂಗ್ ಟು ಟೇಕ್ ಓನ್ಲಿ ಹೋಲಿ ಪೀಪಲ್. ಎಸ್ ಲಾರ್ಡ್. ದೇವ, ನಿನ್ನ ಆರಿಸಿಕೊಳ್ಳುವ ಮಕ್ಕಳನ್ನು ನೀನು ಕರೆದುಕೊಂಡು ಹೋಗ್ಲಿಕ್ಕಾಗಿ 2ನೇ ಬಾರಿ ಬರ್ತಾ ಇದ್ದೀರಿ. ನ್ಯಾಯ ತೀರ್ಪಿರ್ತದೆ. ಪ್ರತಿ ಮನುಷ್ಯನು ತಾನು ಮಾಡಿದ ಎಲ್ಲ ಕಾರ್ಯಗಳಲ್ಲಿ ತನ್ನ ಜೊತೆ ಹೋಗುವಾಗ ಅವು ತನ್ನ ಜೊತೆ ಹೋಗುವುದಂತೂ ವಾಕ್ಯದಲ್ಲಿ ನೀವು ಹೇಳ್ತಾ ಇದ್ದೀರಿ ಸ್ವಾಮಿ. ಅವರ ಜೊತೆಯಾಗಿ ಹೋಗುವಂಥ ಆ ಕಾರ್ಯಗಳಲ್ಲಿ ಸ್ವಾಮಿ ನಾವು ಒಳ್ಳೆಯವರಾಗಿ ದೇವ ನಿನಗೆ ಇಷ್ಟುಕರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ತಂದೆ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. 100ನೇ ಸಾರಿ ಬರ್ತಾ ಇದೆಯಾ. ಈ ಭೂಮಿ ಮೇಲೆ 1000 ವರ್ಷಗಳ ರಾಜ್ಯವನ್ನು ಆಳಲಿಕ್ಕೆ ನೀವು ಬರುವಂಥ ದೇವರು ನೀವು ಆಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗೋ ದೇವ, ಈ ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಈ ಕುಟುಂಬದಲ್ಲಿ ನೀನು ಯಜಮಾನನಾಗಿರು, ಒಡೆಯನಾಗಿರು, ರಕ್ಷಕನಾಗಿರು. ಈ ಕುಟುಂಬದ ಸುತ್ತಮುತ್ತಲು ದೇವದೂತರ ಕಂಚನ್ನು ಹಾಕಿ ದಂಡಿಳಿಸಿ ಕಾಯ್ದು ಕಾಪಾಡು ಸ್ವಾಮಿ. ನಿನ್ನ ಸ್ತೋತ್ರ. ಇವರ ಸುಖ ಸಂತೋಷಗಳಿಗೆ, ಇವರ ಆರೋಗ್ಯಗಳಿಗೆ ದೇವ ಬರುವಂಥ ಎಲ್ಲ ವಿರುದ್ಧ ಶಕ್ತಿಗಳನ್ನು, ವ್ಯತಿರೇಕ ಶಕ್ತಿಗಳನ್ನು, ದುರಾತ್ಮನ ಸಮಸ್ತ ಸೈನ್ಯವನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಗದ್ದಿಸ್ತಾ ಇದ್ದೀವಿ, ಬಂಧಿಸ್ತಾ ಇದ್ದೀವಿ, ಖಂಡಿಸ್ತಾ ಇದ್ದೀವಿ. ಲಯಪಡಿಸು ಸ್ವಾಮಿ. ಹೌದಪ್ಪ ತಂದೆ. ಹೌದು ದೇವ. ಅಪ್ಪ, ಈವಿಲ್ ಸ್ಪಿರಿಟ್ಸನ್ನು ನೀನು ಲಯ ಮಾಡು ತಂದೆ. ಈ ಕುಟುಂಬದಲ್ಲಿ ಕೇವಲ ನಿನ್ನ ಬೆಳಕಿನಿಂದ ತುಂಬಿಸು ತಂದೆ. ಈ ಮಕ್ಕಳೆಲ್ಲರೂ ಕೂಡ ಆರೋಗ್ಯವಾಗಿರಲು, ಸಂತೋಷವಾಗಿರಲು ಸಹಾಯ ಮಾಡಪ್ಪ. ನಿನ್ನ ಸ್ತೋತ್ರ. ನೀವು ಮನೆಗೆ ಯಜಮಾನನಾಗಿರುವುದಾದರೆ ಇಲ್ಲಿ ಯಾವುದೇ ಶಕ್ತಿಗಳು ಕೆಲಸ ಮಾಡುವುದಿಲ್ಲ.
ಅವೆಲ್ಲವೂ ಲಯವಾಗಿ ಹೋಗುವುದಂತೆ ನಿನ್ನ ವಾಕ್ಯವು ಹೇಳುವ ಪ್ರಕಾರ ದೇವ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಕೊಡಪ್ಪ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಇವರ ಮನೋಕೋರಿಕೆಗಳನ್ನು ನೀಗಿಸು ತಂದೆ, ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಮುಖ್ಯವಾಗಿ ಮೇರಿಯಮ್ಮ ಮಾಡುವ ಆ ಒಂದು ಉದ್ಯೋಗಕ್ಕಾಗಿ ಪ್ರಾರ್ಥಿಸ್ತೀನಿ ತಂದೆ. ಅದು ಜವಾಬ್ದಾರಿಯಿಂದ ಕೂಡಿದ್ದು ತಂದೆ. ಅದು ಎಸೆನ್ಸಿಯಲ್ ಡ್ಯೂಟಿ ಆಗಿರೋದ್ರ ಮೂಲಕ ಅಮ್ಮನವರ ಪ್ರತ್ಯಕ್ಷದಲ್ಲಿ ಪರೋಕ್ಷದಲ್ಲಿ ಯಾವ ಅಹಿತಕರ ಘಟನೆಗಳು ನಡೆಯದಂತೆ ಅವೆಲ್ಲವುಗಳನ್ನು ಬಂಧಿಸು ಸ್ವಾಮಿ. ನಿನ್ನ ಮಗಳನ್ನು ನೀನು ಕಾಯ್ದು ಕಾಪಾಡಪ್ಪ. ನಿನಗೆ ಸ್ತೋತ್ರ. ಎಲ್ಲ ವಿಷಯಗಳನ್ನು ನೀನು ಕಾಯ್ದು ಕಾಪಾಡಿ ನೀನು ಮುನ್ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಜಾ ಅಮ್ಮ, ಆ ಬಾಬು ಅವ್ರು ಮಾಡುವ ಕೆಲಸ ಕಾರ್ಯಗಳನ್ನು ಕೂಡ ನೀನು ಸಹಾಯ ಮಾಡು. ಅವರನ್ನು ಕೂಡ ಬಲಪಡಿಸು, ಸ್ಥಿರಪಡಿಸು. ಅವ್ರ ಜೀವನದಲ್ಲಿ ಕೂಡ ಸ್ವಾಮಿ ಒಂದು ಗಮ್ಯವನ್ನು ಸಾಧಿಸಲಿಕ್ಕಾಗಿ ಸಹಾಯ ಮಾಡಪ್ಪ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಈ ಸಮಯದಲ್ಲಿ ಮತ್ತೊಮ್ಮೆ ನಿನ್ನ ಪ್ರಿಯ ಮಗನು ಅಪ್ಪ ಸಂಜಯನನ್ನು ನೀನು ಬಲವಾದ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಮಗನನ್ನು ನೀನು ಅಪ್ಪಿಕೊಂಡು ಕಾದು ಕಾಪಾಡು ತಂದೆ. ಜೀವಮಾನವೆಲ್ಲವೂ ಕೂಡ ನಿನ್ನ ಹಿಂದೆ ಕೃಪಾ ಸತ್ಯಗಳು ನಿನ್ನನ್ನು ಹಿಂಬಾಲಿಸುವ ಅಂತ ಹೇಳಿದಿರಿ ತಂದೆ. ಅಂಥ ಕೃಪೆ ಈ ಕುಟುಂಬಕ್ಕೆ ಮೇರಿಯಮ್ಮ ಸಂಜಯ್ಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದೆ ಅಪ್ಪ. ನಿನ್ನ ಚಿತ್ತವು ಇರುವುದಾದರೆ, ನಿನ್ನ ಬರುವುದು ಆಲಸ್ಯವಾಗುವುದಾದರೆ ಮತ್ತೊಮ್ಮೆ ನಾವು ಈ ರೀತಿ ಸೇರಿಕೊಂಡು ನಿಮ್ಮ ನಾಮನ್ನು ಕೊಂಡಾಡಿ ಮಹಿಂಪಡಿಸೋ ಭಾಗ್ಯವನ್ನು ಕೊಡ್ತೀರಂತೇಳಿ ನಂಬ್ತಾ ಇದೀವಪ್ಪ. ನಿಮ್ಮ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ದೀನರು ದಾಸರು ಆಗಿರುವಂಥ ಪುಷ್ಪಮ್ಮನನ್ನು ನನ್ನು ನಿನ್ನ ಬಲವಾದ ಕೈಗಳಿಗೆ ಒಪ್ಪಿಸಿಕೊಂಡು ದೇವ ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಬೇಗನೆ ಬರಲಿರುವ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ ಈ ಪ್ರಾಂತ್ಯದ ಎಲ್ಲ ಜನರೊಂದಿಗೂ ಸಭೆಯೊಂದಿಗೂ ವಿಶೇಷವಾಗಿ ಈ ಕುಟುಂಬದಲ್ಲಿ ಈ ಸಮಯದಲ್ಲಿ ನೆರೆದಿರತಕ್ಕಂಥ ನಮ್ಮೆಲ್ಲರೊಂದಿಗೂ ಸದಾಕಾಲ ನೆಲೆಯಾಗಿರಲಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಎಲ್ಲರಿಗೆ